ಕಾರಂಜಿಯಲ್ಲಿ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಬ್ಲೆಸಿಕಾ ಅವರು ಕವನ ವಾಚನ ಮತ್ತು ಕತೆ ಹೇಳುವುದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕವನ ವಾಚನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಕತೆ ಹೇಳುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಕವನ ವಾಚನ ಸ್ಪರ್ಧೆಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕವನ ವಾಚನ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಎಂದು ಹೇಳಲು ನನ್ನ ಮನಸ್ಸು ಹರ್ಷಿಸುತ್ತದೆ. ಕುಮಾರಿ ಬ್ಲೆಸಿಕಾ ಅವರಿಗೆ ಈ ಸುಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯರು ಗೌರವ ಸೂಚಕ ಸನ್ಮಾನ ಮಾಡಬೇಕೆಂದು ಕಳಕಳಿಯ ಮನವಿ. ಕುಮಾರಿ ಬ್ಲೆಸಿಕಾ ಅವರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಕುಮಾರಿ ಬ್ಲೆಸಿಕಾ 7ನೇ ತರಗತಿ ಕವನ ವಾಚನ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕವನ ವಾಚನ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಕುಮಾರಿ ಬ್ಲೆಸಿಕಾ ಅವರ ಪೋಷಕರು ಕೂಡ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಕುಮಾರಿ ಬ್ಲೆಸಿಕಾ ಪೋಷಕರು ಕೂಡ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನ ಮಾಡಿದ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಕುಮಾರಿ ಬ್ಲೆಸಿಕಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬ್ಲೆಸಿಕಾ ಪೋಷಕರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ಮನವಿ. ಎಲ್ಲರಿಗೂ ಧನ್ಯವಾದ. ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಅನಿಸಿಕೆ ಅಂತೂ ಹೇಳ್ತೀನಿ. 3 ವರ್ಷದಿಂದನೂ ಅವಳು ಇದುವರೆಗೂ ಸಾಧಿಸ್ತಾ ಬಂದಿದ್ದಾಳೆ. ಇನ್ನೂ ಶಾಲೆಯವರು ಸಸಿ ಹಾಕಿದ್ದಾರೆ, ಮೊಳಕೆ ಇವಾಗ ಒಡೆದು ಸಸಿ ಆಗಿದೆ, ಬೀಜ ಹಾಕಿರೋದು. ಮುಂದೆ ಹೆಮ್ಮೆರವಾಗಿ ಬೆಳೆದು ಉನ್ನತ ಸ್ಥಾನದಲ್ಲಿ, ಇವಾಗ ಮೇಡಮ್ ಹೇಳ್ತಾ ಇದ್ರು, ನಾವು ಸಾಧಿಸೋದಲ್ಲ, ಅದು ಮೇಲೆ ಹೋದಾಗ ಕೆಳಗಡೆ ದೃಷ್ಟಿ ನೋಡುತ್ತೆ ಅಂತ. ಅದನ್ನು ಅವಳು ಅನುಸರಿಸಿ ಇನ್ನೂ ಎತ್ತರ ಸ್ಥಾನದಲ್ಲಿ ಏರಿ ಎಲ್ಲರಿಗೂ, ಶಾಲೆಗೆ, ಪೋಷಕರಿಗೆ, ಸ್ನೇಹಿತರಿಗೆ, ಒಟ್ಟಿನಲ್ಲಿ ಸಮಾಜಕ್ಕೆ ಒಬ್ಬ ಒಳ್ಳೆ ಅಭಿಮಾನದ ಮಾತುಗಳನ್ನಾಡಿದ ಪೋಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಹರಿಣಿ ಮೇಡಮ್.